ಟು ಮೈ ಯೂಟ್ಯೂಬ್ ಚಾನಲ್ ಬಿಂದಾಸ್ ಪಾರು ವ್ಲಾಗ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನಾನು ನಮ್ಮ ಯಾತ್ರಿ ಇದರಲ್ಲಿ ಆಟೋ ಬುಕ್ ಮಾಡಿದಾಗ ಈ ಒಂದು ವಿಶೇಷ ಆಟೋ ಬಂತು ನೋಡಿ. ನಾನು ಶಾಕ್ ಆದೆ. ಇದು ಬಂದ್ರೂ ನನ್ನ ಎದುರಿಗೆ ಇದ್ರೂ ನನಗೆ ಪಿಕಪ್ ಮಾಡೋಕ್ಕೆ ಬಂದಿದೆ ಅಂತ ಅನಿಸಿರಲಿಲ್ಲ. ಬಟ್ ಕಾರ್ ರೀತಿಯೇ ಇದೆ, ತುಂಬ ಚೆನ್ನಾಗಿದೆ. ಏನೋ ಒಂದು ಕಾರಲ್ಲಿ ಹೋಗ್ತಾ ಇದ್ದೀವಿ ಅಂತ ಅದು. ಬಟ್ ಆಟೋ ಅದು ಸ್ಪೆಷಲ್ ಆಟೋ ಚೆನ್ನಾಗಿದೆ. ಏನೋ ಒಂಥರ ಫೀಲ್ ಅನ್ನಿಸ್ತಾ ಇತ್ತು. ಹಾಗೆ ನಾನು ಒಂದು ಸ್ವಲ್ಪ ಮತಿಕೆರೆ ಹೋಗಬೇಕು ಅಂದ್ಕೊಂಡೆ. ಯಾಕೆಂದರೆ ನಮ್ಮ ಫ್ರೆಂಡ್ ಅಮ್ಮ ಯಾವಾಗಲೂ ಯಾವತ್ತೂ ಹೇಳದೇ ಇರೋರು ಒಂದು ಸೀರೆ ತೊಗೊಂಡು ಬಾ ಅಂತ ಹೇಳಿದ್ರು. ಹಾಗಾಗಿ ನನ್ನ ಫ್ರೆಂಡ್ ಇಲ್ಲ, ಬಟ್ ಅವರಮ್ಮ ನನ್ನ ಯಾವಾಗಲೂ ತುಂಬ ಕೇರ್ ಮಾಡ್ತಾರೆ. ಹಾಗಾಗಿ ಅವ್ರಿಗೊಂದು ಸೀರೆ ಅವರು ತೊಗೊಂಡು ಬಾ ಅಂತ ಹೇಳಿ ಇಷ್ಟಪಟ್ಟಿದ್ದಕ್ಕೆ ಒಂದು ಸೀರೆ ತೊಗೊಂಡು ಬರೋಣ ಅಂತ ಹೇಳಿ ಹೊರಟ ಮತ್ತಿಕೆರೆಗೆ. ನೋಡೋಣ ಯಾವ ಸೀರೆ ತೊಗೊಳ್ತೀನಿ ಅಂತ ಹೇಳಿ. ಒಂದು ಶಾಪಲ್ಲಿ ತುಂಬಾ ಚೆನ್ನಾಗಿರುತ್ತೆ ಸೀರೆ. ಹಾಗಾಗಿ ಮತ್ತಿಕೆರೆಯಲ್ಲಿ ಒಂದು ಶಾಪ್ ಇದೆ. ನಾನು ಯಾವಾಗಲೂ ಸೀರೆ ಬೈ ಮಾಡ್ತೀನಿ. ಬಟ್ ಕಾಸ್ಟ್ಲಿ, ಒಂದು 100 ರೂಪೀಸ್ ಬಿಡ್ಬೋದು ಅಷ್ಟೇ. ಬಟ್ ತುಂಬಾ ಚೆನ್ನಾಗಿರುತ್ತೆ ಸ್ಯಾರಿಗಳು. ಕ್ವಾಲಿಟಿ ಆಗಿರ್ಬೋದು, ಡಿಸೈನ್ ಆಗಿರ್ಬೋದು, ಮತ್ತು ಸ್ಪೆಷಲಾಗಿ ಒಳ್ಳೊಳ್ಳೆ ಸ್ಯಾರಿಗಳು, ಒಳ್ಳೊಳ್ಳೆ ಡಿಸೈನ್ ಸ್ಯಾರಿಗಳು ನನಗೆ ತುಂಬ ಇಷ್ಟ ಆಗುತ್ತೆ. ಅಲ್ಲಿ ನೋಡೋಣ, ಆಂಟಿಗೆ ತುಂಬ ದಿನದ ಮೇಲೆ ಹೇಳಿದ್ದಾರೆ, ಹಾಗಾಗಿ ಕೊಡ್ಸೋಣ ಅಂತ ಹೇಳಿ. ಅವರು ಬಾರ್ಡ್ರ್ ಸೀರೆ ಮದುವೆಗೆ ಬೇಕು ಅಂತ ಹೇಳಿದರು. ಬಾರ್ಡ್ರ್ ಸೀರೆನೇ ಬೇಕು, ಲೈಟ್ ವೆಯ್ಟು, ತುಂಬ ಚೆನ್ನಾಗಿರಬೇಕು ಅಂತ ಹೇಳಿದ್ರು. ಹಾಗಾಗಿ ಈ ಥರ ಲೈಟ್ ವೆಯ್ಟಲ್ಲಿ ಚೆನ್ನಾಗಿ ಕೂಡ ಇದೆ ನನಗೆ. ಬಟ್ ಇದರಲ್ಲಿ ಗ್ರೀನು ತುಂಬಾ ಇಷ್ಟ ಆಯಿತು. ನಾನು ಪದೇ ಪದೇ ಆ ಸ್ಯಾರಿನೇ ನೋಡ್ತಾ ಇದ್ದೆ. ಬಟ್ ಅವರಿಗೆ ಅದು ಗ್ರೀನ್ ಇಷ್ಟ ಆಗಲ್ಲ. ಅವರು ಮುಸ್ಲಿಮ್ ಆಗಿರೋದ್ರಿಂದ ಗ್ರೀನ್ ಇಷ್ಟಪಡಲ್ಲ. ಇದೆಲ್ಲ ಸೀರೆ ಇದು ನನಗೆ ಇವೆಲ್ಲ ಇಷ್ಟ ಆಯಿತು. ಅವ್ರಿಗೆ ಯಾವ ಕಲರ್ ಇಷ್ಟನೋ ಆ ಸೀರೆ ತೊಗೊಂಡು ಹೋಗೋಣ ಅಂತ ಹೇಳಿ ನೋಡ್ತಾ ಇದ್ದೆ. ಬಟ್ ಅವ್ರಿಗೆ ಇಷ್ಟ ಆಗಬೇಕಲ್ಲ, ಏನೇ ಬೆಂಗಳೂರಿಂದ. ಇದು ತುಂಬ ಇಷ್ಟ ಆಯಿತು ನೋಡಿ, ಗ್ರೀನ್ ತುಂಬಾ ಚೆನ್ನಾಗಿದೆ. ಅದು ತುಂಬಾ ಇಷ್ಟ ಆಯಿತು ನನಗೆ. ಬಟ್ ತೊಗೊಳಕ್ಕಾಗಲ್ಲ. ಅವ್ರಿಗೆ ಯಾವ್ದು ಇಷ್ಟ ಆ ಸೀರೆ ವಿಡಿಯೋ ಮಾಡಿ ಅವರಿಗೆ ಕಳಿಸಾಯಿತು. ಅವ್ರು ಇಷ್ಟ ಆದರೆ ಯಾವ ಕಲರ್ ಅಂತ ಸೆಲೆಕ್ಟ್ ಮಾಡ್ತಾರೆ. ಅವರು ತುಂಬ ಚೂಸಿ. ನನಗೆ ಇಷ್ಟ ಆಗಿದ್ದು ಅವರಿಗೆ 2 ಸೀರೆ ನನಗೂ ಇಷ್ಟ ಆಗಿದೆ. ಅವರು ನೋಡೋಣ ಅವ್ರು ಯಾವ ಸೀರೆ ಸೆಲೆಕ್ಟ್ ಮಾಡ್ತಾರೆ ಅಂತ. ಇದು ನೋಡಿ, ಗ್ರೀನ್ ತುಂಬಾ ಚೆನ್ನಾಗಿದೆ, ನನಗಿಷ್ಟ ಆಗಿತ್ತು. ಇದು ಕೂಡ ಇಷ್ಟ ಆಯಿತು. ಇದನ್ನೇ ಅವ್ರು ಇಷ್ಟಪಟ್ಟರು. ಈ ಸೀರೆನೇ ಅವರಿಗೆ ನಾನು ಪರ್ಚೇಸ್ ಮಾಡಿಕೊಂಡೆ. ಇದು ತುಂಬ ಚೆನ್ನಾಗಿದೆ, ಎಲ್ರಿಗೂ ಇಷ್ಟ ಆಯಿತು ಈ ಸೀರೆ. ನಮ್ಮ ಮನೆಗೆ ತಗೊಂಡು ಹೋದ್ಮೇಲೆ ಇದು ತಾಸೀನರ ಅಮ್ಮಂಗೆ, ಅವ್ರಿಗೆ ಅಂತ ಬೈ ಮಾಡಿರೋದು. ಅವರು ಯಾವತ್ತೂ ಕೇಳದೇ ಇರೋರು ಒಂದು ಸೀರೆ ತೊಗೊಂಡು ಬಾ, ಮದುವೆ ಇದೆ ಬೆಂಗಳೂರಿಂದ ಅಂತ ಹೇಳಿದರು. ಹಾಗಾಗಿ ಅವರಿಗೆ ಅಂತ ತೊಗೊಂಡು ಬಂದೆ. ಅವ್ರು ಇಷ್ಟಪಟ್ಟು ಹಾಕ್ಕೊಂಡ್ರೆ ಖುಷಿ. ಇಲ್ಲ, ಚೆನ್ನಾಗಿ ಕೂಡ ಇದೆ. ಬಾರ್ಡ್ರು ಲೈಟ್ ವೆಯ್ಟ್, ತುಂಬ ಸ್ಮೂತಾಗಿದೆ ಸ್ಯಾರಿ. ಅವರಿಗೆ ಲೈಕ್ ಆಗುತ್ತೆ. ಅವರಿಗೆ ಇದೇ ಸೀರೆ ಇಷ್ಟ ಆಯಿತು. ಓಪನ್ ಮಾಡಿ ನೋಡೋಣ ಅಂತ ಹೇಳಿ ಫುಲ್ ಸೀರೆನ ಓಪನ್ ಮಾಡಿ ನೋಡಿದೆ. ಇದು ಮೆಹಂದಿ ಕಲರು, ತುಂಬ ಚೆನ್ನಾಗಿ ಕೂಡ ಇದೆ. ತುಂಬಾ ಇಷ್ಟ ಆಯಿತು. ಬಟ್ ಇಲ್ಲೆಲ್ಲ ಫಿಕ್ಸೆಡ್ ಅಂದರೆ 1400 ಹೇಳ್ತಾ ಇದ್ದಾರೆ. ಸ್ವಲ್ಪ ಕಡಿಮೆ ಮಾಡಿ ಅಂತ ಹೇಳಿ ಏನೋ 100 ರೂಪಾಯಿ ಬಿಡ್ಬೋದು ಅಷ್ಟೇ. ಚೆನ್ನಾಗಿದೆ ಕೂಡ. ಎಷ್ಟಾದರೂ ಆಗಲಿ ನಾವು ಕೊಡೋ ಗಿಫ್ಟು ಅವ್ರು ತುಂಬ ಖುಷಿಯಿಂದ ಆ್ಯಕ್ಸೆಪ್ಟ್ ಮಾಡಿದ್ರೆ ಅಷ್ಟೇ ಸಾಕು. ಬಟ್ ಅವರು ನನಗೆ ತುಂಬಾ ಪ್ರೀತಿ ಕೊಟ್ಟಿದ್ದಾರೆ ಯಾವತ್ತೂ ಅಷ್ಟೇ. ನಮ್ಗೆ ಯಾರು ಪ್ರೀತಿ ಕೊಡ್ತಾರೋ, ನಮ್ಗೆ ಯಾರು ಕೇರ್ ಮಾಡ್ತಾರೋ ಅವ್ರನ್ನ ನಾವು ಖುಷಿಯಾಗಿ ಇಟ್ಕೊಳ್ಳೋದು ಬಹಳ ಮುಖ್ಯ ಆಗಿರುತ್ತೆ ಜೀವನದಲ್ಲಿ. ಅದಾದಮೇಲೆ 2 ವರ್ಷದ ನಂತರ ಜಾತ್ರೆ ಇರೋದ್ರಿಂದ ನಾನು 2 ವರ್ಷ ನಂತರ ಮೆಹಂದಿ ಹಾಕ್ಸ್ಕೊಂಡಿರೋದು 100 ರೂಪೀಸ್ಗೆ. ಯಾಕೋ ಮೆಹಂದಿ ಹಾಕ್ಕೋಬೇಕು ಅದೆಲ್ಲ ಇಷ್ಟಪಡಲ್ಲ, ಆದರೂ ಹಾಕ್ಕೋಬೇಕು ಅಂತ ಹೇಳಿ ಹಾಕ್ಸ್ಕೊಂಡು ಬಂದೆ. ಅದಾದಮೇಲೆ ನಮ್ಮೂರಿಗೆ ಬೆಂಗಳೂರು ಟು ಶಿವಮೊಗ್ಗ ಮಾರ್ನಿಂಗ್ ಜರ್ನಿ. ನಮ್ಮೂರ ಹತ್ರ ಕೆರೆ ನೋಡಿ ಈ ಥರ ಇತ್ತು, ಮಂಜು ಫುಲ್ಲು. ನಾನು ಆಟೋದಲ್ಲಿ ಹೋಗ್ತಾ ಇದ್ದೆ. ತುಂಬಾ ಮಂಜಿತ್ತು ನೋಡಿ. ಕೆರೆ ಇದು ನಮ್ಮೂರ ಕೆರೆ ಯಾವತ್ತೂ ತುಂಬಿರುತ್ತೆ. ನಮ್ಮ ಕಡೆ ಎಲ್ಲ ದನ ಕರುಗಳಿಗೆ ವಿಶೇಷವಾಗಿ ನೀರನ್ನು ಸಂರಕ್ಷಣೆ ಮಾಡಿಟ್ಕೊಂಡಿರ್ತಾರೆ.
ಅದಾದ ನಂತರ ನಾನು ಬೆಳಗಿನ ಜಾವ ತುಂಬ ಸರ್ಕಸ್ ಮಾಡಿ ಕಷ್ಟಪಟ್ಟು ಮನೆಗೆ ಬಂದು ಒಂದು ನಾಯಿ ಮರಿ ತೊಗೊಂಬಂದಿದ್ದೆ, ಟೆಡ್ಡಿ ಬಿಯರ್. ನಮ್ಮನೆ ಪಾಪಕ್ಕೆ ಕೊಟ್ಟೆ ಗಿಫ್ಟಾಗಿ. ನೋಡಿ ಅವನು ಎಷ್ಟು ಚೆನ್ನಾಗಿ ಆಟ ಆಡ್ತಾನೆ. ಅದು ಬೆಂಗಳೂರಿಂದ ತೊಗೊಂಡೋಗಿರೋ ಗಿಫ್ಟು. ಫಸ್ಟು ನನಗೆ ತುಂಬ ಇಷ್ಟ ಮಕ್ಕಳು ಅಂದರೆ. ಬೆಂಗಳೂರಿಂದ ತೊಗೊಂಡೋಗಿರೋ ಗಿಫ್ಟು ನಾಯಿ ಮರಿ. ಅದ್ರ ಕಿವಿ ಬಾಯಲ್ಲಿದೆ. ಅಂದರೆ ನನಗೆ ಖುಷು 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 ಖುಷನ್ ಪಾಪು. ಖುಷು ಪಾಪು ಇಲ್ಲಿ ಖುಷು ಖುಷು ಏ ಕಳ್ಳ ಬಾಬು ಹಬ್ಬಕ್ಕೆ ಅಂತ ಹೇಳಿ ಎಲ್ರಿಗೂ ಬಟ್ಟೆ ಕೊಡಿಸಿದ್ದೆ. ಇನ್ನು ಮೀಶೋದಲ್ಲಿ ತೊಗೊಂಡಿರೋ ಡ್ರೆಸ್ಸು ನಾನೇ ಸ್ನಾನ ಮಾಡಿಸಿ ನಾನೇ ರೆಡಿ ಮಾಡಿದ್ದೀನಿ. ನನಗೆ ತುಂಬ ಇಷ್ಟ ಈ ಥರ ರೆಡಿ ಮಾಡೋದು. ಹೆಣ್ಮಕ್ಳಿಗೆ ಎಲ್ಲ ಹೇರ್ ಸ್ಟೈಲ್ ಬರುತ್ತೆ, ಸ್ಯಾರಿ ಡ್ರಾಪಿಂಗ್ ಎಲ್ಲ ಥರದ್ದು ಮೇಕಪ್ ಬರುತ್ತೆ. ನನಗೆ ತುಂಬ ಇಷ್ಟ. ನಾನು ಮಾಡ್ಕೊಳ್ಳೋಕ್ಕಿಂತ ಮಕ್ಕಳಿಗೆ, ಹೆಣ್ಮಕ್ಳಿಗೆ ರೆಡಿ ಮಾಡೋದು ತುಂಬಾ ಇಷ್ಟ. ನಾನೇ ಸ್ನಾನ ಮಾಡಿಸಿ ನಾನೇ ನನ್ನ ಮಗಳಿಗೆ ಕೈಯಾರೆ ರೆಡಿ ಮಾಡಿ ಫೋಟೋಶೂಟ್ ಮಾಡಿಕೊಂಡು. ಇದು ಮೀಶೋದಲ್ಲಿ ತೊಗೊಂಡಿರೋ ಡ್ರೆಸ್ಸು ತುಂಬಾ ಚೆನ್ನಾಗಿದೆ. ಮಕ್ಕಳಿಗೆ ನಮ್ಮ ಬಜೆಟಿಗೆ ತಕ್ಕಂಗೆ ಚೆನ್ನಾಗಿದೆ ಕೂಡ. ಲುಕ್ಕು ಕೂಡ ಚೆನ್ನಾಗಿ ಕಾಣ್ತಾ ಇತ್ತು ಅವಳಿಗೆ. ತುಂಬಾ ಇಷ್ಟ ಆಯಿತು ನಮ್ಮೆಲ್ರಿಗೂ. ಈ ಥರ 2 ಡ್ರೆಸ್ ತೊಗೊಂಡಿದ್ದೆ. ಮಕ್ಕಳಿಗೆಲ್ರಿಗೂ ನಾನು ಮೀಶೋದಲ್ಲೇ ತೊಗೊಳ್ಳೋದು ಹೆಚ್ಚಾಗಿ. ತುಂಬ ಚೆನ್ನಾಗಿ ಕೂಡ ಇತ್ತು. ಈ ಥರ ವೀಡಿಯೋ ಮಾಡಿಕೊಂಡು ಚೆನ್ನಾಗಿ ಕಾಣ್ತಾ ಇದ್ಲು. ಆ ಡ್ರೆಸ್ಸಿಗೂ ಅದಕ್ಕೂ ಅವಳಿಗೂ ತುಂಬ ಚೆನ್ನಾಗಾಗಿತ್ತು. ಎಲ್ಲ ಮಕ್ಕಳಿಗೂ ಬಟ್ಟೆ ಕೊಡಿಸಿದ್ದೆ ನಾನು ಮನೇಲಿ. ಹೆಣ್ಮಕ್ಳಿಗೆ ಪ್ರತಿ ವರ್ಷ ಜಾತ್ರೆಯಲ್ಲಿ ಕೊಡಿಸ್ತೀನಿ. ಹಾಗಾಗಿ ಇದು ಡ್ರೆಸ್ ಕೂಡ ತುಂಬಾ ಚೆನ್ನಾಗಿತ್ತು. ಫೋಟೋಶೂಟು ಚೆನ್ನಾಗೇ ಮಾಡಿದೆ. ಈ ಥರ ಎಲ್ಲ ಮಾಡೋಕ್ಕೆ ತುಂಬಾ ಖುಷಿ ಆಗುತ್ತೆ. ಅದಾದಮೇಲೆ ನಾನು ಕೂಡ ರೆಡಿಯಾದೆ ಜಾತ್ರೆಗೆ. ನಾನು ಸಿಂಪಲ್ಲಾಗಿ ಒಂದು ಡ್ರೆಸ್ ಹಾಕ್ಕೊಂಡು, ಇದು ಬೆಂಗಳೂರಲ್ಲೇ ತೊಗೊಂಡಿರೋ ಡ್ರೆಸ್ಸು. ತುಂಬಾ ಚೆನ್ನಾಗಿದೆ. ತುಂಬಾ ಅಂದರೆ ಲಾಸ್ಟ್ ಮೊಮೆಂಟಲ್ಲಿ ತೊಗೊಂಡ್ರು ಕೂಡ ತುಂಬ ಕಂಫರ್ಟಬಲ್ ಅನಿಸ್ತಾ ಇತ್ತು ನನಗೆ. ಅದಾದಮೇಲೆ ಇವರು ಕೂಡ ಮೀಶೋದಲ್ಲೇ ಎಲ್ರಿಗೂ ಒಂದೇ ಥರ ಡ್ರೆಸ್ ಆರ್ಡ್ರ್ ಮಾಡಿದ್ದೆ. ಅದಾದಮೇಲೆ ಇದು ಕೂಡ ನಮ್ಮ ಅಮ್ಮನಿಗೆ ಸೀರೆ ಕೊಡಿಸಿದ್ದು. ಪ್ರತಿ ವರ್ಷ ಕೊಡ್ತೀನಿ. ನಮ್ಮಮ್ಮ ಕೂಡ ತುಂಬ ಇಷ್ಟಪಟ್ಟರು. ಸೀರೆ ಉಡಿಸಿ ನಾನೇ ರೆಡಿ ಮಾಡಿದ್ದೀನಿ ನೋಡಿ, ಪಿನ್ ಹಾಕಿ. ಅದಾದಮೇಲೆ ನಾನು ಕೂಡ ಈ ಥರ ಕಾಣ್ತಾ ಇದ್ದೆ. ಜಾತ್ರೆಗೆ ಎಲ್ಲರೂ ಹೋಗೋಣ ಅಂತ ಹೇಳಿ ರೆಡಿ ಆಗ್ತಾಯಿದ್ವಿ. ಫೋಟೋ ಶೂಟೇ ಜಾಸ್ತಿ ಆಯಿತು. ತುಂಬಾ ಇಷ್ಟ ನನಗೆ ಫೋಟೋ ತೆಗೆದು ಫೋಟೋ ಕ್ಲಿಕ್ ಮಾಡ್ಕೊಳ್ಳೋದು ಅಂದರೆ. ರೆಡಿ ಆಗೈತೆ ನೋಡಿ ಹೆಂಗೆ ಕಾಣ್ತಾರ. ಮದುವೆಗೆ ಲಿಫ್ಟಿಗೆ ಹಚ್ಚಿಲ್ಲ. ಹಾಂ ಕುಸನ್ ಬರ ಗಗನ್. ಹಾಂ ಹಾಗೆ ಹೂ ಕಾಣಲಿ ಖುಷ. ಅಯ್ಯೋ ಇವ್ ಬಳೆಯದ ಹೋಗ. ಆ ಕಡೆ ತಿರುಗಿ ಸ್ಟ್ರೈಟ್ ತಿರುಗಿ. ಹಾಂ ಹಾಂ ಇಲ್ಲಿ ನೋಡೆ ಗೀತ್ ನೋಡೆ. ಹಾಂ ಇಲ್ಲಿ ನೋಡಿ ಇಲ್ಲಿ ಖುಷ. ಅಯ್ಯೋ ಹಾಂ ಕಲರ್ ಒಂದೇ ಇತ್ತು. ನಮ್ಮೂರು ಜಾತ್ರೆಗೆ ಬಂದ್ವಿ. ಶ್ರೀ ಬುದ್ಧಿಸ್ವಾಮಿ ಜಾತ್ರೆ. ಇದು ನನ್ನ ಆರಾಧ್ಯ ದೇವರ ಆಗಿರೋದ್ರಿಂದ ಪ್ರತಿ ವರ್ಷ ನಾನು ಕೂಡ ಬರ್ತೀನಿ. ಒಂದು ವರ್ಷನೂ ಮಿಸ್ ಮಾಡಲ್ಲ. ಯಾವ ಹಬ್ಬಗಳಿಗೆ ಹೋಗಿಲ್ಲ ಅಂದರೂ ಪರವಾಗಿಲ್ಲ, ಈ ಹಬ್ಬಕ್ಕೆ ನಾನು ಖಂಡಿತ ಬಂದೇ ಬರ್ತೀನಿ.
ಹಾಗೆ ಎಲ್ಲರೂ ಕೂಡ ಬಂದ್ವಿ ಜಾತ್ರೆಗೆ. ತುಂಬಾ ಚೆನ್ನಾಗಿರುತ್ತೆ. ಫಸ್ಟಿಂದ ವಿಡಿಯೋ ಮಾಡೋಕ್ಕಾಗಲ್ಲ, ತುಂಬ ದೂರದ್ದೇ ಪಲ್ಲಕ್ಕಿ ಹೊರಡುತ್ತೆ, ಚೆನ್ನಾಗಿರುತ್ತೆ ನೋಡೋದಕ್ಕೆ. ಇದು ವಿಶೇಷವಾದ ದೇವರು ಅಂತ ಹೇಳ್ಬೋದು ನಮಗೆ. ಬಟ್ ನನಗೆ ಯಾರೇ ಕೈ ಬಿಟ್ರೂ ಯಾವತ್ತೂ ನನಗೆ ಏನೂ ತೊಂದರೆ ಆಗದೇ ಇರೋ ಹಾಗೆ ಪ್ರತಿಯೊಂದನ್ನು ಅಂದರೆ ಒಂದು ಧೈರ್ಯ, ಏನೋ ಒಂಥರ ಧೈರ್ಯ. ಹಾಗಾಗಿ ಈ ದೇವರನ್ನು ನಾನು ತುಂಬ ನಂಬಿ ಅಷ್ಟು ಕೋಪನೂ ಇದೆ, ಅಷ್ಟು ಸಿಟ್ಟು ಇದೆ, ಏನೂ ಮಾಡೋಕ್ಕಾಗಿಲ್ಲ. ಇದು ನೋಡಿ ಕೆಂಡಾರ್ಚನೆ ನಡೆಯುತ್ತೆ. ತುಂಬ ಭಕ್ತಾದಿಗಳು ಬೇರೆ ಊರಿಂದನೂ ಬರ್ತಾರೆ, ತುಂಬ ಜನ ಬರ್ತಾರೆ. ನಾವೆಲ್ಲರೂ ಬಂದ್ವಿ ಜಾತ್ರೆಗೆ. ಈ ಥರ ರೆಡಿಯಾಗಿದ್ದೆ ನಾನು. ಜಾತ್ರೆ ತುಂಬಾ ಒಂದು 3 ಗಂಟೆವರೆಗೂ ತುಂಬ ವಿಜೃಂಭಣೆಯಿಂದ ನಡೆಯುತ್ತೆ. ಇದು ಭೂತಪ್ಪ. ಇಲ್ಲಿ ಕೆಂಡಾರ್ಚನೆ ನಡೆಯುತ್ತೆ. ಭಕ್ತಾದಿಗಳು ತಮ್ಮ ಹರಕೆ ತೀರಿಸೋರು ಇಲ್ಲಿ ತೀರಿಸ್ತಾರೆ. ಕೆಂಡಾರ್ಚನೆ ಹೇಳ್ಕೊಂಡಿರೋರು, ಸಮಸ್ಯೆ ಇರೋರು ಬೆಂಕಿಯಲ್ಲಿ ಕೆಂಡಾರ್ಚನೆ ಮಾಡ್ತಾರೆ. ಪಲ್ಲಕ್ಕಿ ಕೂಡ ಇನ್ನೇನು ಬರುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಪ್ರತಿಯೊಂದು ಹೆಣ್ಮಕ್ಳು ಬರ್ತಾರೆ ಜಾತ್ರೆಗೆ. ಇಲ್ಲಿ ಮದುವೆ ಆಗಿರೋರು, ಹೊರಗಡೆ ಯಾರು ಊರಿಂದ ಹೊರಗಡೆ ಯಾರೆಲ್ಲ ಇರ್ತಾರೆ ದೇವರಿಗೋಸ್ಕರ ಪ್ರತಿ ವರ್ಷವೂ ಯಾರೂ ಮಿಸ್ ಮಾಡಲ್ಲ, ಜಾತ್ರೆಗೆ ಬಂದೇ ಬರ್ತಾರೆ ಖಂಡಿತ. ನಮ್ಮ ಚೈಲ್ಡ್ಹುಡ್ ಸ್ನೇಹಿತರೆಲ್ಲರೂ ಸಿಗೋವಂತಹ ಟೈಮು ಇದು. ಹಾಗಾಗಿ ನಾನು ಈ ಜಾತ್ರೆನ ಯಾವತ್ತೂ ಮಿಸ್ ಮಾಡ್ಕೊಳ್ಳಲ್ಲ. ನಮ್ಮನೆ ಪಾಪ ನೋಡಿ ಗುಂಡಣ್ಣ ಎಲ್ಲರ ಜೊತೆ ಆಟ ಆಡ್ಕೊಂಡು ಆರಾಮಾಗಿದ್ದ. ಇವೆಲ್ಲ ನನ್ನ ಗ್ಯಾಂಗು. ಆರಾಮಾಗಿ ಆಟ ಆಡ್ಕೊಂಡು ಚೆನ್ನಾಗಿದ್ದ. ಜಾತ್ರೆ ಅಂತ ಹೇಳಿದ್ರೆ ಜೊತೆ ಮಕ್ಕಳಿದ್ರೇ ಚೆನ್ನಾಗಿರುತ್ತೆ ನೋಡಿ. ಇನ್ನೇನು ಪಲ್ಲಕ್ಕಿ ಬರೋ ಟೈಮ್ ಆಯಿತು. ಇಲ್ಲಿ ಪಲ್ಲಕ್ಕಿ ಬರಬೇಕಾದ್ರೆ ಎಲ್ಲರೂ ಇದೆಲ್ಲ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ವೈಬ್ಸು ತುಂಬಾ ಪಾಸಿಟಿವ್ ಆಗಿ ಬಂತು. ಪ್ರತಿ ವರ್ಷವೂ ಇದೇ ರೀತಿ ಚೆನ್ನಾಗಿರುತ್ತೆ.
ಕಲಿ ಕಲಿ ಕಾಣ್ತಲ್ಲ ಇದ್ರ ಕಲಿ ನೋಡಲಿ ಅಕ್ಕಿ ಅಂಗಿ ಮೇಲೆ ಹತ್ತಿದ್ರು ಕಲಿ ಕಲಿ ಕಾಣ್ತದ ಅಸಹ್ಯ ಕಾಣ್ತದೆ. ಇಲ್ಲಿ ನೋಡ ಇಲ್ಲಿ ಖುಷು 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 ಬಂಗಾರಿ ಏ ಕಳ್ಳ ಖುಷು ನಮ್ದ್ರಾಗೆ ತಿಂತಾಳೆ. ಅಯ್ಯೋ ನನ್ನ ಮಕ್ಕಳಿಗೆ ಅಷ್ಟು ಬಿಡಿಸ್ತಾಳೆ. ಚುಚ್ಚು ಚೆನ್ನಾಗಿ. ಅಯ್ಯೋ ಅಷ್ಟು ಚುಚ್ಚು ಬಿಡೆ. ಕೀರ್ತಿ ಬಂಗಾರೆ ಏ ಖುಷು ಖುಷು ಏ ಕಳ್ಳ ಓನ ಅಮ್ಮನ ನೆನಪಿಲ್ಲ. ಬೆಳಗಿಂದ ಊಟ ಮಾಡಿಸಿದ್ರೆ ಆರಾಮಾಗಿರ್ತಾನೆ ನೋಡ. ಊಟ ಮಾಡಿಸ್ತಿದ್ದೆ. ಏನಂತೆ ನೋಡೋದ್ರಾಗ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಮ್ಮ ಅಮ್ಮನ ಅಕ್ಕನ ಮಕ್ಕಳು ತಂಗಿ ಮಕ್ಕಳು ಎಲ್ಲರೂ ಸೇರಿ ಎಲ್ರಿಗೂ ಒಂದೇ ಥರ ಸೀರೆ ಮಾಡ್ತೀನಿ. ಅಂದರೆ ರಿಲೇಷನ್ಶಿಪ್ಪಲ್ಲಿ ಇದು ಇದ್ದರೆ ಚೆನ್ನಾಗಿರುತ್ತೆ ಅಂತ ಪ್ರತಿ ವರ್ಷ ಒಂದೊಂದು ಥರ ಸೀರೆ ಮಾಡ್ತೀನಿ. ಈ ವರ್ಷ ಈ ಕಲರ್ ಗೋಲ್ಡ್ ಕಲರ್ ಮಾಡಿದ್ದೀನಿ. ಆಂಟಿ ಮಕ್ಕಳು, ಚಿಕ್ಕಮ್ಮನ ಮಕ್ಕಳು, ದೊಡ್ಡಮ್ಮನ ಮಕ್ಕಳು, ಆಂಟಿ, ಚಿಕ್ಕಮ್ಮ ಎಲ್ರಿಗೂ ಒಂದೇ ಥರ ಸೀರೆ ಮಾಡಿದ್ರೆ ಅವರೆಲ್ಲರೂ ಉಟ್ಕೊಂಡು ಒಂಥರ ಖುಷಿ ಆಗ್ತಾರೆ. ಆ ಒಂದು ಖುಷಿ ಚೆನ್ನಾಗಿರುತ್ತೆ. ಎಲ್ಲ ಹೆಣ್ಮಕ್ಳು ಒಂದು ಸರಿನಾರು ಖುಷಿಯಾಗಿರಲಿ ಅಂತ ನನ್ನ ತಾಟಲ್ಲಿ ಎಲ್ರಿಗೂ ಈ ಥರ ಸೀರೆ ಮಾಡಿ ಕೊಡ್ತೀನಿ. ಅವರೆಲ್ಲ ಉಟ್ಕೊಂಡು ಖುಷಿಪಟ್ಟು ಫೋಟೋ ತೆಗೆಸ್ಕೊಂಡು ಫೋಟೋ ತೆಗಿತೀನಿ ಕೂಡ ನಾನೇ. ಇದು ನಮ್ಮಮ್ಮನ ಒಂದು ಫ್ಯಾಮಿಲಿ. ನಮ್ಮಮ್ಮನ ತಮ್ಮನ ಮಕ್ಕಳು, ಅಕ್ಕನ ಮಕ್ಕಳು, ತಂಗಿ ಮಕ್ಕಳು ಎಲ್ಲರೂ ಸೇರಿ ಇದು ಒಂದು ಫ್ಯಾಮಿಲಿ ಅಮ್ಮನ ಕಡೆ. ಈ ರೀತಿ ಎಲ್ಲರೂ ಒಂದು ಫ್ಯಾಮಿಲಿ ಫೋಟೋನ ಕ್ಲಿಕ್ ಮಾಡಿಕೊಂಡು ಖುಷಿ ಪಡೋ ಒಂದು ಟೈಮು. ಪ್ರತಿ ವರ್ಷವೂ ಒಂದೊಂದು ಥರ ಸೀರೆ ಮಾಡ್ತೀನಿ. ಇದು 3 ವರ್ಷದಿಂದ ಬಂದಿದೆ. ನಾನೇ ಮಾಡಿಕೊಡೋದು. ಪ್ಲ್ಯಾನೆಲ್ಲ ನಂದೇ. ನೋಡಿ ಎಷ್ಟು ಚೆನ್ನಾಗಿರುತ್ತೆ. ಇದು ನಮ್ಮಮ್ಮನ ಫ್ಯಾಮಿಲಿ ಎಲ್ಲ ಹೆಣ್ಮಕ್ಳು. ಈ ಒಂದು ಜಾತ್ರೆಯಲ್ಲಿ ಎಲ್ಲರೂ ಬರ್ತಾರೆ. ಖುಷಿಯಾಗಿ ಒಂದು ಕಳೆಯೋದಕ್ಕೆ ಇದು ಒಂದು ಕೂಡ ಕಾರಣ. ಎಲ್ಲರೂ ಸೇರಿ ಸೀರೆ ಮಾಡಿಕೊಂಡು ಒಂದೇ ಥರ ಒಂಥರ ಎಂಜಾಯ್, ಖುಷಿಯಾಗುತ್ತೆ ಇದೆಲ್ಲ ನೋಡೋದಕ್ಕೆ. ನಾನು ಮಾಡ್ಕೊಳ್ಳಲ್ಲ, ಬಟ್ ಅವರಿಗೆಲ್ಲ ಮಾಡ್ತೀನಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಈ ಅಮ್ಮ ಮಗ ನೋಡಿರಿ, ಅವ್ರದ್ದು ಒಂದು ಜಾತ್ರೆ. ಇಲ್ಲ ಖುಷನ ಓ ಕೂದಲ ತೆಗಿಲ್ ಕುಸನ ರಪ್ಪನಾಗೆ ಮುಸುಡಿ ಸಾಕು ಬಿಡ್ರಿ
ಖುಷಿ ಖುಷಿ ಇಲ್ಲಿ ನೋಡ ಇಲ್ಲಿ ಖುಷಿ 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 ಯಾಕೆ